ಇವತ್ತು ನಟ ಅನಂತನಾಗ್, ಯಶಸ್ವಿ ನಟ, ಪದ್ಮಭೂಷಣ ಅನಂತನಾಗ್ ಕಾಣಿಸ್ತಾರೆ. ಅದರ ಹಿಂದುಗಡೆ ಇರುವಂಥದ್ದು ಅದೊಂದು ಸಪೋರ್ಟ್ ಸಿಸ್ಟಮ್ ಇರಬೇಕು. ಎನಿ ಕರಿಯರ್ ಫಾರ್ ದ್ಯಾಟ್ ಮ್ಯಾಟರ್. ಕೇವಲ ನಟನೆ ಒಂದೇ ಅಲ್ಲ, ನಮ್ಮ ವೃತ್ತಿ ಬದುಕಿನಲ್ಲಿ ನಾವು ಮೇಲೆ ಬರಬೇಕು ಅಂದರೆ ಹಿಂದೆ ಒಂದು ಸಾರ್ಟೆಡ್ ಆದಂಥ ಫ್ಯಾಮಿಲಿ ಲೈಫ್ ಇರಬೇಕು, ಸಪೋರ್ಟ್ ಸಿಸ್ಟಮ್ ಇರಬೇಕು, ಸ್ನೇಹಿತರದೊಂದು ಬಳಗ ಇರಬೇಕು. ನಿಮ್ಮಂಥ ಹಿರಿಯರು ಹೇಳ್ಬೇಕು ಅದನ್ನ. ಹೆಚ್ಚಾಗಿ ಗಾಯತ್ರಿ ಬಗ್ಗೆ ಎಲ್ಲೂ ಹೇಳೋಕೆ ಹೋಗೋದಿಲ್ಲ. ಅದು ನಂತರ ಕೇಳ್ತಾರೆ ನನ್ನ ಬಗ್ಗೆ. ಅವ್ರು ಹೇಳಬೇಡಿ ಅಂತ ಅವ್ರು ಹೇಳ್ತಾರೆ, ಸಮಸ್ಯೆ ಅದು. ಬಟ್ ನನ್ನ ಕ್ಯಾಮ್ರಾದಲ್ಲಿ ತೋರಿಸ್ಬೇಡಿ, ನನ್ನ ಜೊತೆಗೆ ಬಂದಿರ್ತೀನಿ ಅಷ್ಟೇ. ಅವ್ರದ್ದು ಭಾಳ ರಿಸರ್ವ್ಡ್ ಇದ್ದಾರೆ. ಸೊ ನಾನು 1-2-3 ಹಾಗೆ ಬಂದಿಸ್ತೀನಿ. ಮೊದಲನೇದಾಗಿ ಅವಳು ಇವರನ್ನು ನಾನು ವರಿಸಬೇಕು. ಸೊ ನಾನು ಪ್ರಪೋಸ್ ಮಾಡೋದಾಗ ಆಗ್ಬೋದು, ಆದರೆ ನೀವು ನನ್ನ ತಂದೆ ತಾಯಿಯವ್ರನ್ನ ಮಾತಾಡಿಸಿ ಅಂದರೆ. ತಂದೆಯವರು ಭಾಳ ಸಾಫ್ಟ್, ತಾಯಿಯವರು ಆದರೆ ಅನಂತ್ ನಿಂದು ನೀನು ನನ್ನ ಮಗಳಿಗಿಂತ 14 ವರ್ಷ ದೊಡ್ಡವನು ಗೊತ್ತಾ ನಿನಗೆ ಅಂತ. ಓಹೋ, ನಾನು ಆ ಥರ ಯೋಚನೆ ಮಾಡಿ ನನಗೆ ಹೊಳಲೇ ಇಲ್ಲ ಅಂತ. ಇಲ್ಲ ಅಲ್ಲ ಹೇಳಿದೆ ಮನಸ್ಸಿನಲ್ಲಿ ಇರಲಿ. ಆಮೇಲೆ ಅವಕ್ಕೆ ಅದೇನು ಅಂತ ಗಾಯತ್ರಿ ನಕ್ಬಿಟ್ರು. ಬಟ್ ಅವರು ಪರ್ಮಿಷನ್ ಕೊಟ್ಟಿದ್ರು. ಇದು ಒಂದು. ಎರಡನೇದಾಗಿ ಮದುವೆ ಆದಮೇಲೆ ನನ್ನದೊಂದು ಕಂಡೀಷನ್ ಇದೆ. ಮದುವೆ ಆದಮೇಲೆ ನಾನು ನಟಿಸೋದಿಲ್ಲ. ಯಾಕಂದರೆ ಇಬ್ಬರು ನಟಿಸ್ತಾ ಇದ್ದರೆ ಮನೆ ನಡೆಸೋದು ಎಲ್ಲ ಕಷ್ಟ ಆಗಬಹುದು. ಸೊ ನಾನು ಇನ್ಮೇಲೆ ನಟಿಸೋದಿಲ್ಲ. ಸೊ ನನಗೆ ನಾನು ಭಾರತೀಯ ಪುರುಷ. ರೋಗಿ ಬಯಸಿದ್ದು ಹಾಲು ಅಣ್ಣ, ವೈದ್ಯ ಹೇಳಿದ್ದು ಹಾಲು ಅನ್ನೋ ನಂಗೆ ಆಯ್ತಿದ್ದು. ಆಯಿತು, ನನಗೆ ಶ್ಯೂರ್ ಡೆಫಿನೆಟ್ಲಿ ಅಂತೆಲ್ಲ ಅಂದೆ.